ಭಾರತೀಯ ರೈಲ್ವೆಯ ಐತಿಹಾಸಿಕ ಪಯಣಕ್ಕೆ 173 ವರ್ಷಗಳು ತುಂಬಿರುವ ಹಿನ್ನೆಲೆಯಲ್ಲಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಶುಭ ಕೋರಿದ್ದಾರೆ. ದೇಶದ ಮೊದಲ ಪ್ರಯಾಣಿಕ ರೈಲು 1853ರ ಏಪ್ರಿಲ್ 16ರಂದು ಮುಂಬೈನ ಬೋರಿ ಬಂದರ್ ಮತ್ತು ಥಾಣೆ ನಡುವೆ ಸಂಚರಿಸಿತ್ತು. ಈ ಐತಿಹಾಸಿಕ ಘಟನೆಗೆ ಈಗ 173 ವರ್ಷಗಳು ಸಂದಿವೆ. ಈ ಸಂದರ್ಭದಲ್ಲಿ ಸಚಿವ ಅಶ್ವಿನಿ ವೈಷ್ಣವ್ ಅವರು ಥಾಣೆ ರೈಲ್ವೆ ಸೇತುವೆಯ ಹಳೆಯ ಅಪರೂಪದ ಚಿತ್ರ ಮತ್ತು ಆಧುನಿಕ ಅಮೃತ್ ಭಾರತ್ ಎಕ್ಸ್‌ಪ್ರೆಸ್ ರೈಲಿನ ಚಿತ್ರಗಳನ್ನು ಒಳಗೊಂಡ ಕೊಲಾಜ್ ಒಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಪಯಣ ಮುಂದುವರಿಯುತ್ತಿದೆ ಎಂದು ಬರೆಯುವ ಮೂಲಕ ರೈಲ್ವೆಯ ನಿರಂತರ ಬೆಳವಣಿಗೆಯನ್ನು ಅವರು ಶ್ಲಾಘಿಸಿದ್ದಾರೆ. ಈ ಹಿಂದೆ ಮೊದಲ ರೈಲಿಗೆ ಸಂಬಂಧಿಸಿದಂತೆ ಕೆಲವು ತಪ್ಪು ಚಿತ್ರಗಳು ಹರಿದಾಡುತ್ತಿದ್ದವು. ಆದರೆ ಈಗ ಬಿಡುಗಡೆ ಮಾಡಲಾದ ಥಾಣೆ ರೈಲ್ವೆ ಸೇತುವೆಯ ಚಿತ್ರವು ಅಧಿಕೃತ ಮತ್ತು ಐತಿಹಾಸಿಕವಾಗಿ ನಿಖರವಾಗಿದೆ ಎಂದು ಕೇಂದ್ರ ರೈಲ್ವೆ ಸ್ಪಷ್ಟಪಡಿಸಿದೆ.